ನಮ್ಮ ಪುನೀತ್ BA ಸ್ಟಾರ್ಟ್ ಮಾಡಿರುವಂತಹ ಈ ಕಥಾ ಪ್ರಾಜೆಕ್ಟ್, ಐ ಥಿಂಕ್ ಇಟ್ಸ್ ವೆರಿ ನಾವಲ್ ಐಡಿಯಾ. ಬಹಳ ಸಕ್ಸಸ್ಫುಲ್ ಆಗಿದೆ ಅನ್ಸುತ್ತೆ. ಇದೇ ತರ ಹಲವು ಸೀಸನ್ ನಡೀಬೇಕು ಅನ್ನೋದನ್ನ ಆಸೆ. ಹಾಗಾಗಿ ಪುನೀತ್ ಅವರಿಗೆ, ಪೋಸ್ಟ್ ಆಫ್ ಬಾಯ್ ಪ್ರೊಡಕ್ಷನ್ಸ್ ಅವರಿಗೆ ಆಲ್ ದ ಬೆಸ್ಟ್. ಅಂಡ್ ನಾನು ವಾಟ್ ಐ ವಾಂಟ್ ಶೇರ್ ಇಸ್, ಕೆಲವು ವರ್ಷಗಳಿಂದ ಮಸ್ಕಟ್ ಹೋಗಿದ್ದೆ. ನಮ್ಮ ಮಕ್ಕಳಿದ್ದಾರೆ, ನಾನು, ನನ್ನ ಹೆಂಡತಿ ಅರ್ಚನಾ, ನಿಹಾರಿಕಾ, ಅರ್ಜುನ್ ಎಲ್ಲ ಅಲ್ಲಿ ಹೋಗಿದ್ವಿ. ಒಂದು ನೈಟ್ ಆ ಕಾಲದಲ್ಲೂ ಪಕ್ಕದಲ್ಲಿ ಸುರ್ ಅಂತ ಒಂದು ಬೀಚ್ ಇದೆ, ಅಲ್ಲಿ ಹೋಗ್ಲೇಬೇಕು, ಅಲ್ಲೊಂದು ಅದ್ಭುತವಾದ ದೃಶ್ಯ ಇದೆ ಅಂತ ತುಂಬಾ ಎಕ್ಸೈಟ್ ಮಾಡಿಬಿಟ್ಟಿದ್ರು. ಏನು ಅಂತ ಹೇಳಿಲ್ಲ, ಒಂದು ಸಸ್ಪೆನ್ಸ್ ಬೇರೆ, ಏನಿರ್ಬೋದು ಅಂತ ಸುರ್ ಬೀಚ್ಗೆ ನಾವೆಲ್ಲ ಹೋದ್ವಿ. ಅಬೌಟ್ ನೈಟ್ 9 ಗಂಟೆ ಇರ್ಬೋದು, ಆ ಟೈಮಲ್ಲಿ ನಾವು ರೀಚ್ ಆಗಿದ್ದು. ಇಡೀ ಬೀಚು ಕತ್ಲೇರಿದೆ, ಏನು ದೊಡ್ಡ ಲೈಫ್ ಸೀಟ್ಸ್ ಏನೂ ಇಲ್ಲ. ನಮ್ಮ ಥರ ಕೆಲವು ಟೂರಿಸ್ಟ್ ಇದ್ದಾರೆ, ಬೇರೆ ಬೇರೆ ದೇಶಗಳಿಂದ ಬಂದಿದ್ದಾರೆ, ಅವರೆಲ್ಲ ಅಲ್ಲಿ ಕಾಯ್ತಿದ್ದಾರೆ. ಅಲ್ಲೊಬ್ಬ ಅರಬ್ ಬಂದ, ಅರಬ್ ಡ್ರೆಸ್ಸಲ್ಲಿ ಬಂದ. ಎಲ್ಲ ಕಡೆ ಸೈಲೆನ್ಸ್ ಅಂತ ಬೋರ್ಡ್ಗಳು. ಇವನ್ ಬೇರೆ ಯಾರು ಏನು ಮಾತಾಡ್ತಿಲ್ಲ, ಬರೀ ಪಿಸು ಮಾತಲ್ಲೇ ಎಲ್ಲ ವಿಷಯಗಳು ನಡೀತಾ ಇದೆ. ನಮಗೆ ಕುತೂಹಲ ಹೆಚ್ಚಾಗ್ತಿದೆ, ಏನು ನಡೀತಾ ಇದೆ ಇಲ್ಲಿ ಅಂತ. ಅಲ್ಲಿಂದ ಒಂದು ಫರ್ಲಾಂಗ್ ನಮ್ಮನ್ನ ಕರ್ಕೊಂಡೋದ. ಅವನ ಕೈಯಲ್ಲಿ ಒಂದು ಸಣ್ಣ ಟಾರ್ಚು, ಅಷ್ಟೇ ಲೈಟ್ ಇರೋದು, ಬೇರೆ ಏನು ಲೈಟೇ ಇಲ್ಲ. ಆ ಲೈಟಲ್ಲಿ ಹಾಗೆ ಅಲ್ಲಿ ನೋಡಿ ಅಂದ. ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ನೋಡಿದ್ರೆ ಯಾರೋ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇನ್ನೂ ಸ್ವಲ್ಪ ಗಮನಿಸಿ ನೋಡಿದ್ರೆ 100 ಆಮೆಗಳು, ಇಷ್ಟಪಡು, ಒಂದಕ್ಕಿಂತ ಒಂದು ದೊಡ್ಡದು, ಎಲ್ಲ ಆ ಕಡಲಿಂದ ಹೊರಗೆ ಬರ್ತಾ ಇದೆ. ಅಂಡ್ ಆಶ್ಚರ್ಯಕರವಾದ ವಿಷಯ ಏನು ಅಂದ್ರೆ, ಆ ಎಲ್ಲ ಟರ್ಟಲ್ಸು, ಎಲ್ಲ ಆಮೆಗಳು ಗರ್ಭಿಣಿಗಳಂತೆ. ಅಂದ್ರೆ ಆಮೆಗಳು ಹುಟ್ಟಿದ್ದು ಅದೇ ಬೀಚಲ್ಲಿ, ಪ್ರಪಂಚ ಎಲ್ಲ ಸುತ್ತಿ 40 ವರ್ಷಗಳ ನಂತರ ತಮ್ಮ ಸಂಗಾತಿಯನ್ನ ಹುಡುಕಿ ಆ ಮರಿಯನ ಮುಟ್ಟಿಗಳನ್ನ ಇಡಕ್ಕೆ ಅದೇ ಬೀಚ್ಗೆ ವಾಪಸ್ ಬರುತ್ತಂತೆ. ನಮಗೆ ಆಶ್ಚರ್ಯ ಆಯ್ತು. ಆ ಗರ್ಭಿಣಿ ಆಮೆಗಳು ಒಂದೊಂದು ಆ ಬೀಚಲ್ಲಿ ಬರ್ತಾ ಇದೆ. ನಾವು ಸೈಲೆಂಟಾಗಿ ಒಂದು ಆಮೆನ ಫಾಲೋ ಮಾಡ್ಕೊಂಡು ಹೋದ್ವಿ. ಅದು ಪ್ರೆಗ್ನೆಂಟ್ ಬೇರೆ, ತುಂಬಾ ಟಯರ್ಡ್ ಆಗಿದೆ, ಮೆತ್ತಗೆ ನಡ್ಕೊಂಡು ಹೋಯ್ತು. ಒಂದ್ ಕಡೆ ಒಂದು ಸ್ಪಾಟ್ ಹುಡುಕ್ಬಿಟ್ಟು ಅದರ ಈಜೋ ರೆಕ್ಕೆ ಇದೆಯಲ್ಲ, ಅದರ ಮೂಲಕ ಒಂದು ಬೋರ್ವೆಲ್ ತರ ಹೋಲ್ ಡ್ರಿಲ್ ಮಾಡ್ತದೆ. ಬೋರ್ವೆಲ್ ತರ ಹೋಲ್ ಡ್ರಿಲ್ ಮಾಡಿ ಮೊಟ್ಟೆಗಳನ್ನ ಇಡಕ್ಕೆ ಶುರು ಮಾಡ್ತು. ಒಂದೊಂದಾಗಿ ಮೊಟ್ಟೆ ಬೀಳ್ತು. ನಮ್ಗೆ ಟಾರ್ಚ್ ಲೈಟಲ್ಲಿ ತೋರಿಸ್ತಾ ಇದ್ದಾನೆ, ಟೇಬಲ್ ಟೆನ್ನಿಸ್ ಬಾಲ್ ತರ ಇದೆ. ಒಂದಾದ್ಮೇಲೆ 100 ಮೊಟ್ಟೆಗಳು ಬಿದ್ದಿರಬೇಕು ಆ ಹೋಲ್ ಒಳಗೆ. ಅದಾದ್ಮೇಲೆ ಆ ಆಮೆ ಅದನ್ನೆಲ್ಲ ಮುಚ್ಚಿಬಿಟ್ಟು ಆ ಬಾವಿ ತೋಡಿತಲ್ಲ ಅದನ್ನೆಲ್ಲ ಮುಚ್ಚಿಬಿಡ್ತು, ಫ್ಲಾಟ್ ಮಾಡ್ಬಿಡ್ತು. ಎಲ್ಲಿದೆ ಮೊಟ್ಟೆ ಅಂತಾನೆ ಗೊತ್ತಾಗ್ತಿರಲಿಲ್ಲ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಒಂದು 10 ಅಡಿ ಮುಂದೆ ಹೋಗ್ಬಿಟ್ಟು ಅಲ್ಲಿ ಇನ್ನೊಂದು ಬಾವಿ ತೋಡ್ಬಿಟ್ಟು ಆ ಬಾವಿನ ಮುಚ್ಚಲಿಲ್ಲ, ಹಂಗೆ ಬಿಟ್ಟು ಹೋಯ್ತು. ಆವಾಗ ಗೈಡ್ ಹೇಳ್ದ, ಈ ಬಾವಿ ಬಂದು ಈ ನರಿಗಳು, ಈ ಕ್ರಾಬ್ಸ್ ಅದೆಲ್ಲ ಮೊಟ್ಟೆ ತಿನ್ನಕ್ಕೆ ಬರುತ್ತಂತೆ. ಅವನ್ನೆಲ್ಲ ಚೀಟ್ ಮಾಡಕ್ಕೆ ಫಾಲ್ಸ್ ವೆಲ್, ಅದು ಮೊಟ್ಟೆ ಇರೋದು ಅಲ್ಲಿ, ಬಟ್ ಎನಿಮೀಸ್ ಗೊತ್ತಾಗಬಾರ್ದು ಅಂತ ಇಲ್ಲೊಂದು ಫಾಲ್ಸ್ ವೆಲ್ ಬಾವಿ ಮಾಡಿದೆ ಆ ಆಮೆ. ಮಾಡ್ಬಿಟ್ಟು ಅದು ಹೊಟ್ಟೋಯ್ತು. ಇದೊಂದು ಕತೆ ಆಯ್ತಾ. ನಂತರ ಇನ್ನೂ ಸ್ವಲ್ಪ ದೂರ ಕರ್ಕೊಂಡೋದ. ಕೆಲವು ವಾರಗಳ ಹಿಂದೆ ಅಲ್ಲಿ ಮೊಟ್ಟೆ ಇಟ್ಟಂತ ಆಮೆ ಹೆಂಗ್ ಹೊರಗೆ ಬರುತ್ತೆ ಅಂತ ತೋರಿಸ್ದ. ಆ ಮೊಟ್ಟೆಯಿಂದ ಆ ಪುಟ್ಟ ಆಮೆ ಹೊರಗೆ ಬರುತ್ತೆ, ಇಷ್ಟೇ ಹಿಂಗ್ ನೋಡುತ್ತೆ. ಹುಟ್ಟಿದ ಮೊದಲನೇ ದಿನ, ಮೊದಲನೇ ಕ್ಷಣದಿಂದ ಅದರ ಜೊತೆ ಯಾರೂ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾವುದೇ ಸಪೋರ್ಟ್ ಸಿಸ್ಟಮ್ ಇಲ್ಲ. ಇಟ್ ಫೇಸಸ್ ಲೈಫ್ ಅಲೋನ್. ಹಿಂಗ್ ತಿರುಗಿ ನೋಡುತ್ತಿದ್ದು, ಯಾವ ಕಡೆ ಹೋಗ್ಬೇಕು ಗೊತ್ತಿಲ್ಲ, ಯಾವ ಕಡೆ ಸಮುದ್ರ ಇದೆ ಅಂತಾನೆ ಗೊತ್ತಿಲ್ಲ. ಈ ಕಡೆ ಹೋದ್ರೆ ಅಲ್ಲಿ ಜೀಪ್ಗಳಿದೆ, ಸಫಾರಿ ಜೀಪ್ಗಳಿದೆ. ನೆಕ್ಸ್ಟ್ ಮಿನಿಟ್ ಚಾಪ್ಟರ್ ಫಿನಿಶ್ಡ್. ಬಟ್ ಅದ್ರ ಸಹಾಯ ಮಾಡಕ್ಕೆ ನೋಡಿ, ಆ ನೇಚರ್ ಎಷ್ಟು ಬ್ಯೂಟಿಫುಲ್ ಅಂದ್ರೆ, ಆ ಬೀಚಲ್ಲಿ ಪ್ಲಾಂಕ್ಟನ್ ಅಂತ ಇಟ್ಸ್ ನೋಡಿಸಿ, ಅದು ಲೈಟ್ ನ ಬಿಡುವಂತ ಒಂದು ಸಮ್ ಕ್ರೀಚರ್. ಅದು ಲೈಟ್ ಬಿಡುತ್ತೆ ಸಮುದ್ರದಿಂದ. ಎಷ್ಟೊಂದು ಪ್ಲಾಂಕ್ಟನ್ಸ್ ಲೈಟ್ ಬಿಡುತ್ತೆ. ಅದರ ಕಡೆ ಇದು ನೋಡುತ್ತೆ, ಈ ಮರಿಯಾನೆ ಆ ಸಮುದ್ರ ಅಲ್ಲೇ ಅಂತ ಗೊತ್ತಾಗುತ್ತೆ ಅದಕ್ಕೆ. ಆ ಕಡೆ ಓಡೋಗುತ್ತೆ. ಇಟ್ ಎಂಟರ್ಸ್ ದ ಸಿ. ಅಲ್ಲಿಂದ ಇಟ್ಸ್ ಅಲೋನ್ ಅಂತೆ. ಹಾಗೆ ಹೋಗುತ್ತಂತೆ, ಆಸ್ಟ್ರೇಲಿಯಾ ಹೋಗುತ್ತಂತೆ, ನ್ಯೂಜಿಲ್ಯಾಂಡ್ ಹೋಗುತ್ತಂತೆ, ಎಲ್ಲ ಕಡೆ ಸುತ್ತಿ ಅದರ ಆಹಾರ ಮೊದಲನೇ ದಿನದಿಂದ ಯಾವ ಸಪೋರ್ಟ್ ಇಲ್ಲ, ತನ್ನ ಜೀವನ ಅದೇ ನಡೆಸ್ಕೊಂಡು ಹೋಗುತ್ತಂತೆ. 40 ವರ್ಷಗಳಾದ್ಮೇಲೆ ಇಲ್ಲೇ ಬಂದು ಮತ್ತೆ ಮೊಟ್ಟೆ ಇಡುತ್ತಂತೆ. ನಾನು ಇದು ನೋಡಿದಾಗ ಅನಿಸ್ತಾ ಇತ್ತು, ನನ್ಗೆ ಕೂಡ ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ಸ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್. ಆ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು. ನಮಗೆಲ್ಲ ನೋಡ್ರಿ, ಹುಟ್ಟಿದಾಗ ನಮ್ಮ ಪ್ರತಿಯೊಂದು ಕೂಗುಗೂ ಅಮ್ಮ ಬರ್ತಾರೆ, ಅಲ್ಲ ಅಪ್ಪ ಬರ್ತಾರೆ, ನಮ್ಮ ಉಪ್ಪು ಮುಟ್ಟೆ ಮಾರಿಸ್ತಾರೆ, ಅಜ್ಜಿ ಏನೋ ಕತೆ ಹೇಳ್ತಾರೆ, ತಾತ ಒಬ್ಬ ಬರ್ತಾನೆ, ಫಿಸಿಕ್ಸ್ ಕೇಳ್ಕೊಳಕ್ಕೆ ಒಬ್ಬ ಟೀಚರು, ಕೆಮಿಸ್ಟ್ರಿಗೆ ಒಬ್ಬರು ಟೀಚರು, ಮ್ಯಾಥ್ಸ್ ಒಬ್ಬರು ಟೀಚರು, ಇಂಗ್ಲಿಷು, ಕನ್ನಡ, ಎಲ್ಲವೂ ನಮ್ಗೆ ಎಷ್ಟು ಸಪೋರ್ಟ್ ಸಿಸ್ಟಮ್ಸ್ ಇದೆ. ವಿ ಆರ್ ಆಲ್ ಸೋ ಪ್ರಿವಿಲೇಜ್ ಅನ್ನಿಸ್ತದೆ. ವಿ ಹ್ಯಾವ್ ಸೋ ಮಚ್ ಆಫ್ ಸಪೋರ್ಟ್ ಸಿಸ್ಟಮ್. ಎಲ್ಲ ಒಂದು ಕಡೆ ಐ ಥಿಂಕ್ ವಿ ಶುಡ್ ಬಿ ಥ್ಯಾಂಕ್ಫುಲ್. ಆ ಪುಟ್ಟ ಆಮೆ ಮರಿ ನೋಡಿದಾಗ ನನಗೆ ಮೊದಲನೇ ದಿನ, ಮೊದಲನೇ ಕ್ಷಣದಿಂದ ಇಟ್ ಫೇಸಸ್ ಲೈಫ್ ಅಲೋನ್ ಆನ್ ಇಟ್ಸ್ ಓನ್.
ನಮಗೆ ಇಷ್ಟೊಂದು ಸಪೋರ್ಟ್ ಸಿಸ್ಟಮ್ ಇದೆ, ಯಾಕೆ ಕಂಪ್ಲೇಂಟ್ ಮಾಡ್ತೀವಿ, ಯಾಕೆ ಕೊರಗ್ತಾನೆ ಇರ್ತೀವಿ ಅನ್ಸುತ್ತೆ. ಥಿಂಕ್ ಅಬೌಟ್ ಇಟ್.